ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಜನವರಿ 17ರಿಂದ 20ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮಿ ತಿಳಿಸಿದರು. ಮಹಾಸಂಸ್ಥಾನ ಮಠದಲ್ಲಿ ಈಗಾಗಲೇ 11 ಪೀಠಾಧ್ಯಕ್ಷರನ್ನು ಕಂಡು ಕೊನೆಯದಾಗಿ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ರಾಮಯ್ಯ ಪರದೇಶಿ ಮಹಾಸ್ವಾಮಿಜಿಯವರು ಶ್ರೀ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಜನವರಿ 17ರಿಂದ 20ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮಿ ತಿಳಿಸಿದರು. ಅವರು ಪಟ್ಟಣದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿರುವ ಕುಂದೂರು ಕ್ಷೇತ್ರವು ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನ ಹೊಂದಿರುವ ಭಕ್ತರು, ಯಾತ್ರಿಕರು ಮತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಸುಂದರ ತಾಣವಾಗಿದೆ. ಪ್ರಶಾಂತವಾದ ಪುಣ್ಯ ಕ್ಷೇತ್ರದ ಪ್ರಧಾನ ದೇವತೆ ಶ್ರೀ ಮಳೆಯಮ್ಮ ದೇವಿ, ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಈಶ್ವರ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಸಹ ಪರಿವಾರ ದೇವರುಗಳ ಹಾಗೂ ಶ್ರೀ ಕ್ಷೇತ್ರ ಕುಂದೂರು ಮಠದ ಪರದೇಶಿ ಸ್ವಾಮೀಜಿಗಳ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಉದ್ಘಾಟನೆಯನ್ನ ಶಾಸಕ ಎಚ್.ಡಿ. ರೇವಣ್ಣ ನೆರವೇರಿಸಲಿದ್ದು, ಉಪಸ್ಥಿತಿಯನ್ನ ಡಾಕ್ಟರ್ ಸೂರಜ್ ರೇವಣ್ಣ ವಹಿಸಲಿದ್ದಾರೆ. ಜನವರಿ 17ರಂದು 1945ರ ವರ್ತಮಾನಕ್ಕೆ ಸಲ್ಲುವ ಶ್ರೀ ಶುಭಕೃತ ನಾಮ ಸಂವತ್ಸರದ ಮಾರ್ಗಶಿರ ಶುಕ್ಲ ಪಕ್ಷ ಪ್ರಾತಃ ಕಾಲದಲ್ಲಿ ಗೋಪೂಜೆ, ಶ್ರೀ ಗಣಪತಿ ಹೋಮ, ವಾಸ್ತು ಹೋಮ, ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಲಲಿತಾ ಸಹಸ್ರನಾಮ, ಸುಮಂಗಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ, ಶ್ರೀಗಳ ಅಮೃತ ಹಸ್ತದಿಂದ ಧರ್ಮ ಧ್ವಜಾರೋಹಣ ಹಾಗೂ ರಥಕ್ಕೆ ನವ ಕಲಶಾರೋಹಣ ನಡೆಯಲಿದೆ. ಜನವರಿ 18ರಂದು ಉಪವಾಸ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಸರ್ಪೋತ್ಸವ ಸಂಜೆ 6:30ಕ್ಕೆ ಧಾರ್ಮಿಕ ಸಮಾರಂಭ ಜರುಗಲಿದೆ. ಜನವರಿ 19ರಂದು ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಗರುಡೋತ್ಸವ. ಜನವರಿ 20ರಂದು ಶ್ರೀ ಕ್ಷೇತ್ರ ಕುಂದೂರು ಮಹಾಸಂಸ್ಥಾನದ ಹಿಂದಿನ ಪೀಠಾಧ್ಯಕ್ಷರಾದ ಪರದೇಶಿ ರಾಮಯ್ಯನವರ ಪುಣ್ಯಾರಾಧನೆ ಹಾಗೂ ಗುರು ಸ್ಮರಣೋತ್ಸವ. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂದರ್ಪಣೆ ನಡೆಯಲಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಬ್ಬಳ್ಳಿ ಶಾಖಾ ಮಠದ ಶಿವಪುತ್ರ ಸ್ವಾಮೀಜಿ ಉಪಸ್ಥಿತರಿದ್ದರು. ಅಲ್ಲಿ ಬಹಳ ಪವಿತ್ರವಾದಂತಹ ಅನೇಕ ವರ್ಷಗಳಿಂದ ತನ್ನ ಒಂದು ಕುಟುಂಬ ಮಾಡ್ಕೊಂಡು ಬಂದಿದೆ. ಆ ಎಣ್ಣೆ ಸಿಹಿ ಕಾರ್ಯಕ್ರಮ ಅಂತ ಅಂದರೆ ಅಲ್ಲಿ ದೀಪವನ್ನು ಹಚ್ಚಿ ಮಡಿಯನ್ನು ಸುತ್ತಿ ರಕ್ಷೆ ಮಾಡಿಕೊಳ್ಳುವಂಥ ಸಂಪ್ರದಾಯ. ಆ ಸಂಪ್ರದಾಯ ಬಹಳ ಪವಿತ್ರ ಭಾವನೆಯಿಂದ ನಡ್ಕೊಂಡ್ಬಂದಿದೆ. ಅಲ್ಲಿ ಬರುವಂಥ ಷಷ್ಠಿಲಿ ಜಾತ್ರೆ ಪ್ರಾರಂಭ. ಜಾತ್ರೆಗೆ ಪ್ರಾರಂಭೋತ್ಸವವನ್ನು 17ನೇ ತಾರೀಕು ಭಾನುವಾರ ಪ್ರಾತಃ ಕಾಲದಲ್ಲಿ 10:30 ಸರಿಯಾಗಿ ಸಮಯಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ